ನಿಮಗೆಲ್ಲ ಗೌರಿ ಅಡುಗೆ ಅಂಗಳಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ತೊಗರಿಬೇಳೆ ಒಬ್ಬಟ್ಟು. ತೊಗರಿಬೇಳೆ ಒಬ್ಬಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವೊಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ತುಂಬ ಸುಲಭವಾದ ವಿಧಾನದಲ್ಲಿ ನಾನು ತೊಗರಿಬೇಳೆ ಒಬ್ಬಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಯಾರ್ಯಾರು ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ ಅಂತೀರೋ ಅಥವಾ ಒಬ್ಬಟ್ಟು ಮಾಡಿದರೆ ಕೆಟ್ಟೋಗುತ್ತೆ ಅಂತಿರೋ ಅವರೆಲ್ಲ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಈಗ ಸ್ಟಾರ್ಟ್ ಮಾಡೋಣ. ಮೊದಲು ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟಿದ್ದೀನಿ. ಈ ಪಾತ್ರೆಗೆ ಒಂದು 2 ಲೀಟ್ರಷ್ಟು ನೀರನ್ನು ಸೇರಿಸಿ ಒಂದು ಮುಚ್ಚಳನ ಮುಚ್ಚಿದ್ದೀನಿ. ನೋಡಿ, ಇವಾಗ ಕುದೀತಾ ಇದೆ. ಈ ಕುದಿಯೋದಕ್ಕೆ ನಾನು 1 kg ತೊಗರಿಬೇಳೆನ ತೊಳೆದು ನಾನು ಈ ಪಾತ್ರೆ ಒಳಗಡೆ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಮಿಕ್ಸ್ ಮಾಡಿದ ಮೇಲೆ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಬೇಯಬೇಕು ತೊಗರಿಬೇಳೆ. ಒಬ್ಬಟ್ಟು ಮಾಡೋಕ್ಕೆ ಟೈಮ್ ತೊಗೊಳುತ್ತೆ, ಆಗ ಮಾತ್ರಕ್ಕೆ ಕಷ್ಟ ಏನಲ್ಲ, ಸುಲಭವಾಗಿ ಮಾಡ್ಕೋಬೋದು. ಈಗ ಇದು ಬೇಯ್ತಾ ಇದೆ. ಈಗ ಸೈಡಲ್ಲಿ ಮೈದೆ ಹಿಟ್ಟನ್ನು ಮಿತ್ಕೊಳ್ಳೋಣ. ಮೊದಲು ಒಂದ್ರಿಸ್ಕೊತಾ ಇದ್ದೀನಿ. ನಾನು 1 kg ತೊಗರಿಬೇಳೆಗೆ 1 kg ಮೈದಾ ಹಿಟ್ಟನ್ನು ನಾನು ಒಂದ್ರಿಸ್ಕೊತಾ ಇದ್ದೀನಿ. ನಾನು ಚಿರೋಟಿ ರವೆ ಏನೂ ಹಾಕ್ತಾಯಿಲ್ಲ, ಬರೀ ಮೈದಾ ಹಿಟ್ಟಲ್ಲೇ ನಾನು ಮಾಡ್ತಾಯಿದ್ದೀನಿ. ಈ ಜಲ್ಡಿನ ಇಟ್ಕೊಳ್ಳೇಬೇಕು, ಯಾಕೆಂದರೆ ಕಸ ಕಡ್ಡಿ ಇರುತ್ತೆ. ಅದಕ್ಕೋಸ್ಕರ ಕ್ಲೀನಾಗಿ ಜಲ್ಡಿನ ಇಟ್ಕೊಂಡು ಇದನ್ನು ಮಿತ್ಕೋಬೇಕಾಗುತ್ತೆ. ಮೈದಾ ಹಿಟ್ಟನ್ನು ಹಾಗೆ ಮಿತ್ಕೊಂಡ್ರೆ ಚೆನ್ನಾಗಿರಲ್ಲ. ಈಗ ಇದಕ್ಕೆ ಅರ್ಧ ಸ್ಪೂನ್ ಅರಿಶಿನ ನಾನು ಸೇರಿಸ್ತಾ ಇದ್ದೀನಿ. 1 ಚಿಟಿಕೆ ಉಪ್ಪು, ರುಚಿಗೆ ಅಂತ 1 ಚಿಟಿಕೆ ಉಪ್ಪನ್ನು ಹಾಕಿ ಒಂದು 3 ಸ್ಪೂನು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಈಗ ಒಂದು ಸಾರಿ ಕೈಯಿಂದ ಮಿಕ್ಸ್ ಮಾಡೋಣ. ಕೈಯಿಂದ ಮಿಕ್ಸ್ ಮಾಡಿದ ಮೇಲೆ ನೀರನ್ನು ಹಾಕ್ಕೊಂಡು ಮಿತ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಮಿತ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕಲ್ಲ, ಸ್ವಲ್ಪ ಮೆತ್ತಗೆ, ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಮಿತ್ಕೊಳ್ಳೋಣ. ತೋರಿಸ್ತೀನಿ ಯಾವ ಥರ ಮಿತ್ಕೊಂಡಿದ್ದೀನಿ ಅಂತ. ಸಾಫ್ಟಾಗಿ ಮಿತ್ಕೋಬೇಕು. ನಾನು ಅದಕ್ಕೆ ಮಿತ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಲ್ವ. ನೋಡಿ, ಈ ಥರ ಚಪಾತಿ ಹಿಟ್ಟಿನ ಅದಕ್ಕಿಂತ ಒಂದು ಸ್ವಲ್ಪ ಮೆತ್ತಗೆ ಮಿತ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸಿ ಚೆನ್ನಾಗಿ ಎಣ್ಣೆಲಿ ಮಿದಿಬೇಕು. ಈ ಎಣ್ಣೆಲಿ ಚೆನ್ನಾಗಿ ಮಿದ್ದಷ್ಟು ಸಾಫ್ಟ್ ಆಗುತ್ತೆ ಮೈದಾ ಹಿಟ್ಟು. ಈ ಥರ ಮಿದ್ರೆ ಒಬ್ಬಟ್ಟು ಅರ್ಧೋಗಲ್ಲ, ಕಟ್ಟಾಗಲ್ಲ. ಇಲ್ಲಾಂದರೆ ಚೆನ್ನಾಗಿ ಮೈದಾ ಹಿಟ್ಟು ನೆನೆಯಲ್ಲ. ಈ ಥರ ಮಿದಿದೆ ಹೋದರೆ ಕಟ್ಟಾಗುತ್ತೆ, ತುಂಬಾ ಖರಾಬು ಆಗಿ ಒಬ್ಬಟ್ಟು ಬರುತ್ತೆ. ಅದಕ್ಕೋಸ್ಕರ ಈ ಥರ ಎಣ್ಣೆಲಿ ನೀವು ಒಂದು ಸಾರಿ ಈ ಥರ ಚೆನ್ನಾಗಿ ಮಿದಿಬೇಕು. ಈ ಒಂದು 5 ರಿಂದ 6 ನಿಮಿಷ ಈ ಥರ ಎಣ್ಣೆಲೇ ನಾವು ಮಿದ್ಕೊಂಡ್ರೆ ತುಂಬಾ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಯಾರು ಬರಲ್ಲ ಒಬ್ಬಟ್ಟು ಮಾಡೋಕ್ಕೆ ಅಂತಿರೋ ಅವರು ಈ ವಿಧಾನದಲ್ಲಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಚಿರೋಟಿ ರವೆ ಯಾವುದೂ ಬಳಸ್ತಾ ಇಲ್ಲ, ಬರೀ ಮೈದಾ ಹಿಟ್ಟಲ್ಲೇ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಒಂದು 5 ರಿಂದ 6 ನಿಮಿಷ ಇದನ್ನು ಮಿದ್ದ ಮೇಲೆ, ಎಣ್ಣೆಲೇ ಮಿದ್ದ ಮೇಲೆ, ಈಗ ಈ ಮೇಲೆ ಇನ್ನೊಂದು 2 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸಿ ಒಂದು ಪ್ಲಾಸ್ಟಿಕ್ ಕವರನ್ನು ನಾನು ಮುಚ್ಚುತ್ತಾ ಇದ್ದೀನಿ. ಇದ್ರ ಮೇಲೆ ಪ್ಲಾಸ್ಟಿಕ್ ಕವರ್ ಮುಚ್ಚಿದ ಮೇಲೆ ಒಂದು ಪ್ಲೇಟನ್ನು ಸಹ ಮುಚ್ತೀನಿ. ಯಾಕೆ ಅಂದರೆ ಒಂದು ಅರ್ಧ ಗಂಟೆ ಮುಚ್ಚಿಟ್ರೆ ತುಂಬಾ ಚೆನ್ನಾಗಿ ಮೈದಾ ಹಿಟ್ಟು ಹೊಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈಗ ಅದನ್ನು ಸೈಡ್ಗಿಟ್ಟು ನಾನೀಗ ಬೇಳೆ ತೋರಿಸ್ತಾ ಇದ್ದೀನಿ. ನೋಡಿ, ಬೇಳೆ ತುಂಬಾ ಸಾಫ್ಟಾಗಿ ಬೆಂದಿದೆ. ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ಬರೋವರೆಗ ಬೇಳೆನ ಬೇಯಿಸ್ಕೋಬೇಕು. ತುಂಬಾ ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಬೇಳೆ ಬೇರೆ, ನೀರು ಬೇರೆ ಮಾಡ್ಕೊಳ್ಳೋಣ. ಈಗ ತೋರಿಸ್ತಾ ಇದ್ದೀನಿ. ತೊಗರಿಬೇಳೆಲೆ ಅಂತಲ್ಲ, ಕಡಲೆಬೇಳೆಲೂ ಸಹ ಮಾಡ್ತಾರೆ. ನಾನು ಕಡಲೆಬೇಳೆಲಿ ತೋರಿಸ್ತಾ ಇಲ್ಲ, ತೊಗರಿಬೇಳೆಲಿ ಮಾಡ್ತಾಯಿದ್ದೀನಿ. ಈ ನೀರು ಬೇರೆ ತೆಗ್ದಿದ್ದೀನಿ ನಾನು. ಇದರೊಳಗೆ ನಾನು 3 ರಿಂದ 4 ಸೌಟಷ್ಟು ನೀರನ್ನು ಬಿಟ್ಟಿದ್ದೀನಿ. ಈ ನೀರು ಬಿಟ್ಟು ನಾನು ಏನಕ್ಕೆ ಬಿಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಒಂದು 2-3 ಸೌಟು ಬೇಳೆನ ಎತ್ಕೊಂಡಿದ್ದೀನಿ ಸಾಂಬಾರಿಗೋಸ್ಕರ. ನಾನು ಮುಂದಿನ ಎಪಿಸೋಡಲ್ಲಿ ಒಬ್ಬಟ್ಟು ಸಾಂಬಾರನ್ನು ತೋರಿಸ್ತಾ ಇದ್ದೀನಿ. ಈಗ ಈ ಬೇಳೆ ಒಳಗಡೆ ನಾನು 1 ಕಾಯಿನ ಫುಲ್ಲು ತುರಿದು ಸೇರಿಸಿದ್ದೀನಿ. ಇದಕ್ಕೆ 1 kg ಬೆಲ್ಲನ ನಾನು ಸೇರಿಸ್ತಾ ಇದ್ದೀನಿ. 1 kg ಪೂರ್ತಿ ಬೆಲ್ಲನ ನಾನು ಪುಡಿ ಮಾಡಿ ಹಾಕಿದ್ದೀನಿ. ಈಗ ಇದಕ್ಕೆ 1 ಚಮಚ ಏಲಕ್ಕಿ ಪುಡಿನ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಕ್ಲೀನಾಗಿ ಮಿಕ್ಸ್ ಮಾಡೋಣ. ಯಾಕೆ ಅಂದರೆ ಚೆನ್ನಾಗಿ ಮಿಕ್ಸ್ ಆದರೆ ಎಲ್ಲ ಕಡೆ ಹೊಂದುತ್ತೆ.
ಒಂದು 2ರಿಂದ 3 ಸೌಟು ಇದರೊಳಗಡೆ ನೀರನ್ನು ಬಿಡಬೇಕು. ನಿಮಗೆ ಯಾಕೆ ಅನ್ನೋದನ್ನು ತೋರಿಸ್ತೀನಿ. ನೀರನ್ನು ಬಿಟ್ಟರೆ ಎಷ್ಟು ಉಪಯೋಗ ಇದೆ ಅನ್ನೋದನ್ನು ತೋರಿಸ್ತೀನಿ. ಕೆಲವ್ರು ನೀರು ಬಿಡಲ್ಲ, ನೀರನ್ನು ಸ್ವಲ್ಪ ಬಿಡಲೇಬೇಕು. ನೋಡಿ ಈ ಥರ ಆಗಿದೆ. ಈಗ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದೆ, ತೆಂಗಿನಕಾಯಿ ಎಲ್ಲ ಹೊಂದ್ಕೊಂಡಿದೆ. ತೆಂಗಿನಕಾಯಿ, ಬೆಲ್ಲ, ಬೇಳೆ ಎಲ್ಲ ಹೊಂದ್ಕೊಂಡಿದೆ. ಈಗ ಸಾಕು, ಇದು ಆಫ್ ಮಾಡೋಣ. ಈಗ ಇದನ್ನು ಎರಡೆರಡೇ ಸೌಟ್ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ರುಬ್ಕೋತೀನಿ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕೆಂದರೆ ಸುಡ್ತಾ ಇರೋದ್ರಿಂದ ಮೇಲೆ ಸಿಡಿಯುತ್ತೆ. ಅದಕ್ಕೋಸ್ಕರ ಎರಡೆರಡೇ ಸೌಟ್ ಹಾಕ್ಕೊಂಡು ನೋಡಿ ಈ ಥರ ಕ್ಲೀನಾಗಿ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಕರೆಕ್ಟಾಗಿ ಅದಕ್ಕೆ ಬಂದಿದೆಯಲ್ಲ, ನೀರಿದ್ರೂ ಸಹ ಕರೆಕ್ಟಾಗಿ ಅದಕ್ಕೆ ಬಂದಿದೆ. ನಾವು ಫುಲ್ಲು ನೀರೆಲ್ಲ ತೆಗೆದು ಡ್ರೈ ಮಾಡಿಕೊಂಡ್ರೆ ರುಬ್ಬಕ್ಕೂ ಆಗಲ್ಲ, ಗಟ್ಟಿ ಆಗಿಬಿಡುತ್ತೆ. ಅದು ಚೆನ್ನಾಗಿ ಬರಲ್ಲ, ಒಬ್ಬಟ್ಟೇ ಚೆನ್ನಾಗಿ ಬರಲ್ಲ. ಈಗ ಎರಡೆರಡೇ ಸೌಟನ್ನು ನಾನು ಬೇಳೆನ ಹಾಕ್ಕೊಂಡು ಪೂರ್ತಿ ರುಬ್ಕೊಂಡಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಇದು ರೆಡಿಯಾಗಿದೆ. ಇದನ್ನು ಪಕ್ಕಕ್ಕಿಟ್ಟು ಈಗ ಮೈದಾ ಹಿಟ್ಟು ನೋಡೋಣ. ನೋಡಿ ಮೈದಾ ಹಿಟ್ಟು ತುಂಬಾ ಚೆನ್ನಾಗಿ ನೆಂದಿದೆ. ಒಂದು ಅದಕ್ಕೆ ಬಂದಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಈ ಥರ ಬರಬೇಕು ಒಬ್ಬಟ್ಟು ಮಾಡೋಕ್ಕೆ. ನಾವು ಈ ಥರ ಎಳೆ ಥರ ಮೇಲೆ ಬರಬೇಕು. ಆ ಥರ ಬಂದ್ರೇ ಒಬ್ಬಟ್ಟು ಮಾಡೋಕ್ಕೆ ಚೆನ್ನಾಗಿ ಬರೋದು. ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ ಈ ಹದದಲ್ಲಿ ಮಾಡ್ಕೊಂಡು ನೋಡಿ, ಕರೆಕ್ಟಾಗಿ ಬರುತ್ತೆ. ನೀವೇ ಹೇಳ್ತೀರಾ ಇಷ್ಟು ಚೆನ್ನಾಗಿ ನಾನು ಒಬ್ಬಟ್ಟು ಮಾಡ್ತಾಯಿದ್ದೀನಿ ಅಂತ. ಈಗ ನಾನು ಒಬ್ಬಟ್ಟನ್ನು ತೊಡ್ತಾಯಿದ್ದೀನಿ. ಒಂದು ನಲ್ಲಿಕಾಯಿ ಗಾತ್ರದ ಮೈದಾ ಹಿಟ್ಟು ತಗೊಂಡು ನೋಡಿ, ಈ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಹೂರಣನ ತಗೊಂಡು ಈಗ ಇದಕ್ಕೆ ಸೇರಿಸಿ ತುಂಬ ಚೆನ್ನಾಗಿ ಒಬ್ಬಟ್ಟನ್ನು ಮಾಡ್ಕೋಬೋದು. ಈಗ ತಟ್ಟೋಣ. ಕೈಲೇ ತಟ್ಟುತ್ತಾರೆ ಕೆಲವರು, ನಾನು ಕೈಲೂ ತೊಡ್ತಾ ಇಲ್ಲ. ಸ್ವಲ್ಪ ಕೈಲಿ ತಟ್ಟಿ ನಾನು ಒಂದು ಪ್ಲಾಸ್ಟಿಕ್ ಶೀಟನ್ನು ಮೇಲೆ ಹಾಕ್ಕೊಂಡು ಇದನ್ನು ಸುಮ್ಮನೆ ಪ್ರೆಸ್ ಮಾಡಿ ಎಳೆದ್ರೆ ಸಾಕು. ತುಂಬ ಪ್ರೆಸ್ ಮಾಡೋದು ಬೇಡ. ನೋಡಿ ಎಷ್ಟು ನೀಟಾಗಿ ಒಬ್ಬಟ್ಟು ಬರ್ತಾ ಇದೆ ಅಂತ. ನೀವೊಂದು ಸಾರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನು ಮರಿಬೇಡಿ. ಹಬ್ಬ ಬಂತು, ನಾವೆಲ್ಲರೂ ಒಬ್ಬಟ್ಟನ್ನು ಮಾಡಿ ಸಂಭ್ರಮದಿಂದ ಹಬ್ಬವನ್ನು ಆಚರಿಸೋಣ. ಹಂಚ್ಕಾಯಕ್ಕೆ ಇಟ್ಟಿದ್ದೆ ನಾನು. ಇವಾಗ 2 ಸ್ಪೂನ್ ಎಣ್ಣೆನ ಸೇರಿಸಿ ಇದ್ರ ಮೇಲೆ ಒಬ್ಬಟ್ಟನ್ನು ಸೇರಿಸೋಣ. ಕಮ್ಮಿ ಉರಿ ಇಟ್ಕೊಂಡೇ ಒಬ್ಬಟ್ಟನ್ನು ಬೇಯಿಸ್ಕೊಳ್ಳೋಣ. 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮೇಲೆ 1 ಸ್ಪೂನ್ ಎಣ್ಣೆನೋ ಅಥವಾ ತುಪ್ಪನೋ ಸೇರಿಸ್ಕೊಳ್ಳಿ. ಈಗ ಇದನ್ನು ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ. ಈಗ 2 ಕಡೆ ಬೇಯಿಸ್ಕೊಂಡ್ಮೇಲೆ ಒಂದು ಪ್ಲೇಟ್ಗೆ ಇದನ್ನು ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಒಬ್ಬಟ್ಟು ಬೆಂದಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಅದೇ ಥರ ಇನ್ನೊಂದು ಒಬ್ಬಟ್ಟನ್ನು ಅದೇ ಥರ ತೊಟ್ಟಿ ಬೇಯಿಸ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ. ನೀವೊಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈ ವಿಧಾನದಲ್ಲಿ ಮಾಡ್ಕೊಳ್ಳಿ. ಯಾರಿಗೂ ಒಬ್ಬಟ್ಟು ಬರಲ್ಲ ಅಂತಿರೋ ಈ ವಿಧಾನದಲ್ಲಿ ಟ್ರೈ ಮಾಡಿ, ಖಂಡಿತ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಅದೇ ಥರ ತಟ್ಟಿ ನಿಮಗೆ ಹಂಚಿನ ಮೇಲೆ ಹಾಕೋದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿ ಸುಲಭವಾಗಿ ಮಾಡ್ಕೋಬೋದು. ಕೈಲೇ ಸಹ ತೊಟ್ಬೋದು. ನಾನು ಪ್ಲಾಸ್ಟಿಕ್ ಶೀಟಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಕೈಲೂ ತೊಟ್ಟೋದು ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಕೈಲಿ ತೊಟ್ಟೋದನ್ನು ತೋರಿಸಿಕೊಡ್ತೀನಿ. ಈ ಒಬ್ಬಟ್ಟನ್ನು ಸಹ 2 ಕಡೆ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಹಂಚಿನ ಮೇಲೆ ಹಾಕಿ 2 ಕಡೆ ಚೆನ್ನಾಗಿ ನೀಟಾಗಿ ಬೇಯಿಸ್ಕೊಳ್ತೀನಿ. ನೋಡಿದ್ರೆ ಎಷ್ಟು ಸಿಂಪಲ್ಲಾಗಿ ಒಬ್ಬಟ್ಟನ್ನು ಮಾಡ್ಕೋಬೋದು ಅಂತ. ಒಬ್ಬಟ್ಟು ಮಾಡೋಕ್ಕೆ ಬರ್ದಿದ್ದವರು ಸಹ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ. ಕಟ್ಟಾಗೋ ಚಾನ್ಸೇ ಇಲ್ಲ. ಯಾವುದು ಕೆಡಲ್ಲ, ಚೆನ್ನಾಗೇ ಬರುತ್ತೆ. ನಾನು ಬರೀ ಮೈದಾ ಹಿಟ್ಟಲ್ಲೇ ತೋರಿಸಿದ್ದೀನಿ. ಇದಕ್ಕೆ ಚಿರೋಟಿ ರವೆ ಆಗಲಿ ಏನೂ ನಾನು ಹಾಕ್ತಾಯಿಲ್ಲ. ಬರೀ ಮೈದಾ ಹಿಟ್ಟನ್ನೇ ಬಳಸಿ ನಾನು ಒಬ್ಬಟ್ಟನ್ನು ಮಾಡಿದ್ದೀನಿ. ಈಗ ಒಂದು ಪ್ಲೇಟ್ ಇಟ್ಟು ಸರ್ವ್ ಮಾಡೋಣ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.